ನಮಸ್ಕಾರ ವೀಕ್ಷಕರೇ ವರಿಷ್ಠರಿಂದ ನೋಟಿಸ್ ಪಡೆದಿರುವ ಬಿಜೆಪಿ ಶಾಸಕ ಯತ್ನಾಳ್ ಅವರ ನಡೆ ನಿಗೂಢವಾಗಿದೆ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಪಕ್ಷದ ಶಿಸ್ತು ಸಮಿತಿ ಕೊಟ್ಟಿದ್ದಂತಹ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ 72 ಗಂಟೆಯ ಗಡುವನ್ನು ನೀಡಲಾಗಿತ್ತು. ಆ ಗಡುವು ಮುಕ್ತಾಯಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಹಾಗೆ ಬಿಜೆಪಿ ಕೇಂದ್ರ ಶಿಸ್ತು ಪಾಲನಾ ಸಮಿತಿಯ ಮುಂದಿನ ನಡೆ ಬಗ್ಗೆ ತೀವ್ರ ಕುತೂಹಲ ಇದೆ. ಆದರೆ ಯತ್ನಾಳ್ ಅವರ ಆಪ್ತ ಬಳಗ ಹೇಳೋ ಪ್ರಕಾರವಾಗಿ ನೋಟಿಸ್ ಕೊಟ್ಟಂತಹ ದಿನಾನೇ ಅವರ ಕೈ ಸೇರಿಲ್ಲ. ಅದು ನೋಟಿಸ್ ಕಳುಹಿಸಿದ ಮಾರನೇ ದಿನದಿಂದ ಯತ್ನಾಳ್ ಅವರು ಯಾರ ಕೈಗೂ ಸಿಗ್ತಾ ಇಲ್ಲ. ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಯತ್ನಾಳ್ ಅವರು ಕಾಲಾವಕಾಶವನ್ನ ಕೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ವಿಜಯೇಂದ್ರ ಅವರು ಎಲ್ಲವನ್ನ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಫೆಬ್ರವರಿ 20ರೊಳಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಸದ್ಯ ಬಿಜೆಪಿ ವಲಯದಲ್ಲಿ ಯತ್ನಾಳ್ ಉಚ್ಚಾಟನೆ ಹಾಗೆ ಅಮಾನತು ಸಾಧ್ಯತೆ ಬಗ್ಗೆನೂ ಚರ್ಚೆ ಆಗ್ತಾ ಇದೆ. ಹೀಗಾಗಿ ವರಿಷ್ಠರು ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ತಾರಾ ಈ ಪ್ರಶ್ನೆ ಉದ್ಭವಿಸಿದೆ. ಈ ಮಧ್ಯೆ ಯತ್ನಾಳ್ ಅವರ ನಡೆಯಿಂದಾಗಿ ಇನ್ನಿಬ್ಬರು ಬಿಜೆಪಿ ನಾಯಕರಿಗೆ ಕಂಟಕ ಎದುರಾಗಿದೆ. ಅವರನ್ನ ಪಕ್ಷದಿಂದ ಹೊರ ಹಾಕ್ತಾರಾ, ಅಮಾನತು ಮಾಡ್ತಾರಾ, ಇದು ಈಗ ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಯತ್ನಾಳ್ ಅವರ ಮುಂದಿನ ನಡೆ ಏನು? ಹೈಕಮಾಂಡ್ ಹೆಣೆದಂತಹ ಹೊಸ ಸೂತ್ರ ಏನು? ಮೂವರ ಉಚ್ಚಾಟನೆಯಲ್ಲಿ ಅಂತ್ಯಗೊಳ್ಳುತ್ತಾ ಬಿಜೆಪಿಯ ಒಳ ಸಮರ. ಯತ್ನಾಳ್ ಅವರ ಕೈ ಬಿಟ್ರ ರೆಬೆಲ್ ಸ್ನೇಹಿತರು. ನೋಟಿಸ್ ಬೆನ್ನಲ್ಲೇ ಗಪ್ಚುಪ್ಪಾದ್ರ ರೆಬೆಲ್ ಟೀಮ್ನ ಘಟಾನುಘಟಿ ಸದಸ್ಯರು. ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ನಿರ್ಧರಿಸಿದ್ರ ಹೈಕಮಾಂಡ್ ವರಿಷ್ಠರು. ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಯತ್ನಾಳ್ ಅವರು ಕಣ್ಮರೆಯಾಗಿದ್ದಾರೆ. ಪಕ್ಷದ ವರಿಷ್ಠರು ನನಗೆ ಯಾವುದೇ ನೋಟಿಸ್ ಅನ್ನು ಕೊಟ್ಟಿಲ್ಲ, ಒಂದು ವೇಳೆ ನೋಟಿಸ್ ಕೊಟ್ಟರು ಉತ್ತರ ಕೊಡೋದಿಲ್ಲ ಅಂತ ಯತ್ನಾಳ್ ಅವರು ಸೆಡ್ಡು ಹೊಡೆಯುವಂತಹ ಪ್ರಯತ್ನವನ್ನು ಮಾಡಿದ್ರು. ಅವರ ಈ ನಡೆನುಡಿಗಳನ್ನು ಖಂಡಿತವಾಗ್ಲೂ ನಿರಂತರವಾಗಿ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ತುಂಬಾ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಈಗಾಗಲೇ 3 ಬಾರಿ ನೋಟಿಸ್ ಅನ್ನು ಕೊಟ್ಟಿರೋದ್ರಿಂದ ಈ ಬಾರಿಯ ನೋಟಿಸ್ಗೂ ಉತ್ತರವನ್ನು ಕೊಡದೇ ಇದ್ರೆ ಯಾವ ರೀತಿಯಾದಂತಹ ಕ್ರಮ ಜರುಗಿಸಬಹುದು ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಪಕ್ಷದ ವಲಯದಲ್ಲೂ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಅದರಲ್ಲೂ ಯತ್ನಾಳ್ ಅವರ ಉಚ್ಚಾಟನೆ ಹಾಗೆ ಅಮಾನತು ಸಾಧ್ಯತೆಯ ಬಗ್ಗೆನೂ ಚರ್ಚೆ ಆಗ್ತಾ ಇದೆ. ಆದರೆ ಯತ್ನಾಳ್ ಅವರ ಬೆಂಬಲಿಗರು ತೆರೆಮರೆಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಸಂಘ ಪರಿವಾರದ ಹಿರಿಯರು ಹಾಗೆ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು ಯತ್ನಾಳ್ ಪರ ಬ್ಯಾಟ್ ಬೀಸಿದ್ದಾರೆ. ಅವರ ಪರವಾಗಿ ಸಂದೇಶವನ್ನ ವರಿಷ್ಠರಿಗೆ ರವಾನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ವೀಕ್ಷಕರೇ, ಅಷ್ಟಕ್ಕೂ ಸಣ್ಣ ಪುಟ್ಟ ಕಾರಣಗಳಿಗೆ ಶಿಸ್ತು ಉಲ್ಲಂಘನೆ ಆರೋಪದಡಿ ನೋಟಿಸ್ ಕೊಡೋದಿಲ್ಲ. ಗಂಭೀರ ಸ್ವರೂಪದಂತಹ ಶಿಸ್ತು ಉಲ್ಲಂಘನೆ ಇದ್ರೆ, ಆರೋಪ ಬಲವಾಗಿ ಕೇಳಿ ಬಂದ್ರೆ ಆಗ ನೋಟಿಸ್ ನೀಡಿ ಸಮಜಾಯಿಷಿಯನ್ನ ಪಡೆದುಕೊಳ್ತಾರೆ. ಆ ಪ್ರಕಾರವಾಗಿ ನೋಡಿದ್ರೆ ಯತ್ನಾಳ್ ಅವರಿಗೆ ಈವರೆಗೆ 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಪ್ರತಿ ಬಾರಿಯೂ ನೋಟಿಸ್ಗೆ ಸೆಡ್ಡು ಹೊಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಅವರು ನಿರಂತರವಾಗಿ ಶಿಸ್ತು ಉಲ್ಲಂಘನೆ ಮಾಡಿರೋದಕ್ಕೆ ಸಾಕ್ಷಿ ಅಂತ ಹೇಳಬಹುದು. ವೀಕ್ಷಕರೇ, ಈ ಹಂತದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಅಂದ್ರೆ, ಪಕ್ಷದ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಡ್ತಾ ಇದ್ದಂತೆ ಭಿನ್ನರ ಬಣದ ಪ್ರಮುಖರು ಗಪ್ಚುಪ್ಪಾಗಿದ್ದಾರೆ. ದೆಹಲಿ ಚುನಾವಣೆಯ ನಂತರದಲ್ಲಿ ಹೈಕಮಾಂಡ್ ನಾಯಕರು ಯಾವಾಗ ರಾಜ್ಯದ ವಿಚಾರವನ್ನು ಎತ್ಕೊಂಡ್ರೋ ಅಲ್ಲಿಂದ ಭಿನ್ನರ ಬಣ ವಿಚಲಿತಗೊಂಡಂತೆ ಕಾಣಿಸ್ತಾ ಇದೆ. ನೋಟಿಸ್ ರವಾನೆಯಾದ ಬಳಿಕ ಭಿನ್ನರ ಬಣದ ಚಟುವಟಿಕೆ ಸ್ತಬ್ಧವಾಗಿದೆ. ಬಹುತೇಕ ನಾಯಕರು ಮೌನಕ್ಷರಣಾಗಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಬಹಿರಂಗವಾಗಿ ಯಾವುದೇ ನಾಯಕ ಹೇಳಿಕೆಯನ್ನು ನೀಡದೇ ಇರೋದನ್ನ ನೀವು ಗಮನಿಸಿರಬಹುದು. ಅಂದ್ರೆ ಹೈಕಮಾಂಡ್ ಕ್ರಮದ ಬಗ್ಗೆ ಅವರಿಗೆ ಭಯ ಹುಟ್ಟಿದೆ ಅಂತ ಹೇಳಬಹುದು. ಯಾಕಂದ್ರೆ ಯತ್ನಾಳ್ ಅವರಿಗೆ ಕೊಟ್ಟಿರೋದು 1-2 ನೋಟಿಸ್ ಅಲ್ಲ, 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. 3ನೇ ನೋಟಿಸ್ಗೆ ಉತ್ತರ ಕೊಡದೇ ಇದ್ರೆ ಯತ್ನಾಳ್ ಅವರ ವಿರುದ್ಧವಾಗಿ ಕ್ರಮ ಜರುಗಿಸುವುದು ಶಿಸ್ತು ಸಮಿತಿಗೆ ಅನಿವಾರ್ಯ ಆಗಬಹುದು. ಇಂತಹ ಸಂದರ್ಭದಲ್ಲಿ ಏನಾದರೂ ಯತ್ನಾಳ್ ಅವರ ಜೊತೆಗೆ ಏನಾದರೂ ಗುರುತಿಸ್ಕೊಂಡ್ರೆ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಬಹುದು ಅನ್ನೋ ಆತಂಕ ರೆಬೆಲ್ ಟೀಮ್ ನಾಯಕರನ್ನ ಕಾಡ್ತಾ ಇದೆ. ಹೀಗಾಗಿನೇ ಯಾರೊಬ್ರು ಸಹ ಯತ್ನಾಳ್ ಅವರ ಸಮರ್ಥನೆಗೆ ನಿಲ್ಲೋದಾಗ್ಲಿ ಅಥವಾ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬಹಿರಂಗವಾಗಿ ಹೇಳಿಕೆ ನೀಡುವಂತಹ ಮನಸ್ಸನ್ನ ಮಾಡ್ತಾ ಇಲ್ಲ. ಆ ಎಲ್ಲದರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇದು ಈಗ ಬಹಳ ಹೈಲೈಟ್ ಆಗ್ತಾ ಇದೆ. ಈಗ ಯತ್ನಾಳ್ ಅವರ ವಿರುದ್ಧವಾಗಿ ಕ್ರಮ ಕೈಗೊಂಡ್ರೆ ಅವರ ಜೊತೆಗಿನ ರೆಬೆಲ್ ಟೀಮ್ ನಾಯಕರಿಗೂ ಸಹ ಎಚ್ಚರಿಕೆಯ ಸಂದೇಶ ರವಾನೆ ಆಗುತ್ತೆ ಅನ್ನೋ ಮಾತುಗಳಿದೆ. ಹೀಗಾಗಿ ಒಂದು ವೇಳೆ ಕ್ರಮ ಕೈಗೊಂಡ್ರೆ ಯಾವ ರೀತಿಯಾದಂತಹ ಶಿಕ್ಷೆ ಆಗಬಹುದು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡದೇ ಇರೋದನ್ನ ಸಮಿತಿ ಗಂಭೀರವಾಗಿ ಪರಿಗಣಿಸಿದ್ರೆ ಕನಿಷ್ಠ 3 ತಿಂಗಳಿಂದ 6 ವರ್ಷದವರೆಗೆ ಅಮಾನತು ಪಡಿಸಬಹುದು. ಅಂದ್ರೆ 1 ಚುನಾವಣೆವರೆಗೂ ಅಮಾನತು ಶಿಕ್ಷೆ ನೀಡುವಂತಹ ಆಯ್ಕೆ ಇರುತ್ತೆ. ಉಚ್ಚಾಟನೆಯ ಬದಲಾಗಿ ಅಮಾನತನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಯಾಕಂದ್ರೆ ಉಚ್ಚಾಟನೆ ಮಾಡಿದ್ರೆ ಅವರು ಸಂಪೂರ್ಣವಾಗಿ ಸ್ವತಂತ್ರರಾಗ್ತಾರೆ. ಆ ಹಿನ್ನೆಲೆಯಲ್ಲಿ ಅಮಾನತು ಶಿಕ್ಷೆ ನೀಡುವಂತಹ ಸಂಭವ ಹೆಚ್ಚಾಗಿದೆ. ವೀಕ್ಷಕರೇ, ಈ ನಡುವೆ ಯತ್ನಾಳ್ ಅವರ ನಡೆಯಿಂದಾಗಿ ಇನ್ನಿಬ್ಬರು ಬಿಜೆಪಿ ನಾಯಕರಿಗೆ ಕಂಟಕ ಬಂದಿದೆ.
ಆ ಇಬ್ಬರನ್ನು ಅಮಾನತು ಮಾಡ್ತಾರಾ ಅಥವಾ ಉಚ್ಚಾಟನೆ ಮಾಡ್ತಾರಾ? ಈ ಬಗ್ಗೆ ಈಗ ಬಿಜೆಪಿ ವಲಯದಲ್ಲಿ ಬಿಸಿ ಚರ್ಚೆ ಆಗ್ತಾ ಇದೆ. ನೀವು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋದಾದ್ರೆ ಆ ಇಬ್ಬರು ಶಾಸಕರನ್ನ ಸಹ ನೀವು ಉಚ್ಚಾಟನೆ ಮಾಡಬೇಕಾಗುತ್ತೆ ಅಂತ ಯತ್ನಾಳ್ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆ ಇಬ್ಬರು ಬೇರಾರು ಅಲ್ಲ, ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್.ಟಿ. ಸೋಮಶೇಖರ್ ಅವರು. ಹಾಗಿದ್ರೆ ಇವರಿಬ್ಬರ ವಿಷಯ ಏನು? ವೀಕ್ಷಕರೇ, ಇವರಿಬ್ಬರದ್ದು ಯತ್ನಾಳ್ ಅವರಿಗಿಂತಲೂ ಗಂಭೀರವಾದಂತಹ ವಿಷಯ. ಈಗ ಬಿಜೆಪಿ ಹೈಕಮಾಂಡ್ ಏನಾದರೂ ಯತ್ನಾಳ್ ಅವರ ವಿರುದ್ಧವಾಗಿ ಕ್ರಮ ಜರುಗಿಸಿದ್ರೆ ಪಕ್ಷಕ್ಕೆ ಸೆಡ್ಡು ಹೊಡೆದು ನಿರಂತರವಾಗಿ ಶಿಸ್ತು ಉಲ್ಲಂಘನೆ ಮಾಡ್ತಿರುವಂತಹ ಶಾಸಕರಾದ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರ ವಿರುದ್ಧವಾಗಿಯೂ ಯಾವ ಕ್ರಮ ಆಗುತ್ತೆ ಅನ್ನೋದು ಈಗ ಮುನ್ನೆಲೆಗೆ ಬಂದಿದೆ. ವೀಕ್ಷಕರ, ಇವರುಗಳ ಕುರಿತಾಗಿ ಬಹಳ ತಮಾಷೆ ವಿಷಯ ಏನಪ್ಪಾ ಅಂದ್ರೆ, ಬಿಜೆಪಿ ಪಕ್ಷದಲ್ಲಿ ಇದ್ದು ಕಾಂಗ್ರೆಸ್ಗೆ ಕೆಲಸವನ್ನ ಮಾಡ್ತಿದ್ದಾರೆ. ಇದು ನಮ್ಮ ರಾಜ್ಯ ರಾಜಕೀಯದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇವರಿಬ್ರು ಹೆಸರಿಗೆ ಮಾತ್ರ ಬಿಜೆಪಿ ಪಕ್ಷದ ಶಾಸಕರು. ಈ ಹಿಂದೆ ಆಪರೇಷನ್ ಕಮಲದ ಮೂಲಕವಾಗಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಕಮಲದ ಕ್ಯಾಂಪ್ ಸೇರ್ಕೊಂಡಂತವ್ರು. ಆದರೆ ಈಗ ಕಮಲದ ಪಾಲಿಗೆ ಇವರು ಬಹಳ ದುಬಾರಿ ಆಗ್ತಿದ್ದಾರೆ. ಕಾರಣ, ಪಕ್ಷದ ಶಾಸಕರಾಗಿ ಇವರು ನಡೆದುಕೊಳ್ಳುತ್ತಿರುವಂತಹ ರೀತಿ ಪಕ್ಷದ ನಾಯಕರಿಗೆ ಮುಜುಗರವನ್ನುಂಟು ಮಾಡ್ತಿದ್ದಾರೆ. ಹಿಂದಿನ ಸರ್ಕಾರ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಎಸ್.ಟಿ. ಸೋಮಶೇಖರ್ ಅವರು ಸಹಕಾರಿ ಸಚಿವರಾಗಿದ್ದರು. ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾರ್ಮಿಕ ಸಚಿವರಾಗಿ ಕೆಲಸವನ್ನ ಮಾಡಿದ್ರು. ನಂತರದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇಬ್ಬರೂ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರು. ಆದರೆ ಚುನಾವಣೆಯ ಬಳಿಕ ಇಬ್ಬರ ನಿಲುವು ಕೂಡ ಬದಲಾವಣೆಯಾಗಿದೆ. ಯಾವಾಗ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತೋ ಅಲ್ಲಿಂದ ಬಿಜೆಪಿಯಲ್ಲಿರುವಂತಹ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ. ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇಲ್ಲ. ಅದರ ಬದಲಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಳ್ತಿದ್ದಾರೆ. ಕಾಂಗ್ರೆಸ್ ಮುಖಂಡರ ಮನೆಗಳಿಗೆ ಪದೇ ಭೇಟಿ ಕೊಡ್ತಾರೆ. ಅನುದಾನದ ವಿಚಾರದಲ್ಲಿ ಸಹಜವಾಗಿ ಶಾಸಕರು ಸಿಎಂ ಡಿಸಿಎಂ ಮನೆಗೆ ಹೋಗಬೇಕಾಗುತ್ತೆ ಅಂತ ಅವರು ಹೇಳಿಕೆಯನ್ನು ನೀಡಿದ್ರು ಸಹ ಅದು ಅಷ್ಟಕ್ಕೆ ಸೀಮಿತ ಆಗಿಲ್ಲ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಇವರು ಯಾವ ರೀತಿಯಾಗೆಲ್ಲ ನಿಯಮ ಉಲ್ಲಂಘನೆ ಮಾಡಿದ್ದಾರೆ? ಸೋಮಶೇಖರ್ ಅವರು ಪದೇ ಪಕ್ಷಕ್ಕೇನೆ ಸೆಡ್ಡು ಹೊಡೆದು ಮಾತನಾಡ್ತಾರೆ. ನನ್ನ ಮನಸ್ಸೆಲ್ಲ ಕಾಂಗ್ರೆಸ್ ಕಡೆಗಿದೆ, ಯಾವುದೇ ಕ್ರಮ ಕೈಗೊಂಡ್ರೂ ಸ್ವಾಗತ ಅಂತ ಬಹಿರಂಗವಾಗಿಯೇ ಹೇಳ್ಕೊಂಡಿದ್ದಾರೆ. ಇನ್ನು ಪಕ್ಷದಲ್ಲಿ ಅವರ ವಿಚಾರವಾಗಿ ಸ್ವಲ್ಪ ಯಾರಾದರೂ ಮಾತನಾಡೋದಕ್ಕೆ ಹೋದ್ರೂ ಏಕವಚನದಲ್ಲೇ ತಿರುಗೇಟನ್ನು ಕೊಡ್ತಾರೆ. ಅದಕ್ಕೆ ಇತ್ತೀಚಿನ ಉದಾಹರಣೆ ಅಂದರೆ ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಶೋಭಾ ಕರಂದ್ಲಾಜೆ ಅವರಿಗೆ ಅವಳು ಇವಳು ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನು ಮಾಡಿದ್ರು. ಒಟ್ಟಾರೆಯಾಗಿ ಅವರು ಬಿಜೆಪಿಯಿಂದ ಒಂದು ಕಾಲನ್ನು ಹೊರಗಿಟ್ಟಾಗಿದೆ. ಇನ್ನು ಅವರ ಉಚ್ಚಾಟನೆ ಚರ್ಚೆಯ ಬಗ್ಗೆ ಖುದ್ದು ಅವರೇ ಪ್ರತಿಕ್ರಿಯೆಯನ್ನು ನೀಡಿದ್ರು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಮೊದಲು ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಿರೋರನ್ನ ಉಚ್ಚಾಟನೆ ಮಾಡಲಿ ಅಂತ ಪಕ್ಷದ ಹೈಕಮಾಂಡ್ಗೆ ಒಂದು ರೀತಿ ಟಾಂಗ್ ಕೊಟ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಇನ್ನು ಇತ್ತೀಚೆಗೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಹಾಜರಾಗಿ ಬಿಜೆಪಿಯ ಕೋರ್ ಕಮಿಟಿ ಸಭೆಗೆ ಗೈರಾಗಿದ್ರು. ಇದು ಬಿಜೆಪಿಗೆ ತೀವ್ರ ಮುಜುಗರ ಉಂಟು ಮಾಡಿದೆ. ಇನ್ನು ಶಿವರಾಮ್ ಹೆಬ್ಬಾರ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡಿದ್ರು ಅನ್ನೋ ಆರೋಪ ಇದೆ. ಇನ್ನು ಅವರ ಪುತ್ರ ವಿವೇಕ್ ಅವರು ಕಾಂಗ್ರೆಸ್ಗೆ ಪುನಃ ಸೇರ್ಪಡೆ ಆಗಿದ್ದಾರೆ. ಬಿಜೆಪಿಯವರು ನಡೆಸ್ಕೊಂಡಂತಹ ರೀತಿಗೆ ಬೇಜಾರಾಗಿದೆ, ಮತ್ತೆ ಕಾಂಗ್ರೆಸ್ ಅನ್ನ ಗಟ್ಟಿಗೊಳಿಸ್ತೀವಿ ಅಂತ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಭರ್ಜರಿಯಾದ ಪ್ರಚಾರವನ್ನ ಮಾಡಿದ್ರು. ಹೀಗಾಗಿ ಶಿವರಾಮ್ ಹೆಬ್ಬಾರ್ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗೋದು ಮಾತ್ರ ಬಾಕಿ ಇದೆ. ಎಸ್.ಟಿ. ಸೋಮಶೇಖರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಹಲವು ಬಾರಿ ಭೇಟಿ ನೀಡಿ ಕ್ಷೇತ್ರದ ಸಮಸ್ಯೆ ಹಾಗೆ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಅಂದರೆ ಇತರ ಬಿಜೆಪಿ ಶಾಸಕರಿಗಿಂತ ತಮ್ಮ ಕ್ಷೇತ್ರಕ್ಕೆ ಇವರಿಬ್ಬರು ಹೆಚ್ಚಿನ ಅನುದಾನವನ್ನು ಕಾಂಗ್ರೆಸ್ ಸರ್ಕಾರದಿಂದ ಪಡೆದುಕೊಂಡಿದ್ದಾರೆ. ವೀಕ್ಷಕರು, ಈ ಬೆಳವಣಿಗೆಯನ್ನು ನಾವು ಗಮನಿಸಿದ್ರೆ ಮುಂದೆ ಏನಾಗಬಹುದು ಅನ್ನೋದನ್ನು ನೀವು ಸಹ ಸುಲಭವಾಗಿ ಊಹೆ ಮಾಡಬಹುದು. ಇನ್ನು ಸದನದಲ್ಲೂ ಇವರಿಬ್ಬರದ್ದು ಬಹಳ ಅಚ್ಚರಿಯ ನಡೆ. ಬಿಜೆಪಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸದನದ ಹೊರಗೆ ಮತ್ತು ಒಳಗೆ ಹೋರಾಟವನ್ನು ಮಾಡ್ತಾ ಇದ್ರೆ ಇವರಿಬ್ಬರು ಮಾತ್ರ ಸೈಲೆಂಟ್ ಆಗಿರ್ತಾರೆ. ಬಿಜೆಪಿ ನಾಯಕರು ಬಾವಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ರು ಸಹ ವಿರೋಧ ಪಕ್ಷದ ಆಸನದಲ್ಲಿ ಇವರಿಬ್ರು ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾರೆ. ಒಟ್ಟಾರೆಯಾಗಿ ದೇಹ ಬಿಜೆಪಿಯಲ್ಲಿದ್ರೂ ಆತ್ಮ ಕಾಂಗ್ರೆಸ್ ಅಲ್ಲಿದೆ. ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲೂ ತಮ್ಮ ಮತವನ್ನ ಕಾಂಗ್ರೆಸ್ ಪರವಾಗಿ ಚಲಾಯಿಸಿದ್ರು. ಇವೆಲ್ಲವನ್ನ ಗಮನಿಸಿದ್ರೆ ಸದ್ಯ ಅವರು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ಬೋದು, ಪಕ್ಷದ ಮುಂದಿನ ಹೆಜ್ಜೆಯನ್ನ ಕಾಯ್ತಾ ಇರುವಂತಿದೆ. ಪಕ್ಷನೇ ನಿರ್ಧಾರ ತೆಗೆದುಕೊಳ್ಳಿ, ಏನ್ ಮಾಡ್ತಾರೋ ನೋಡೋಣ ಅನ್ನುವಂತಿದೆ. ಸದ್ಯಕ್ಕೆ ಕ್ರಮ ಆಗದೇ ಇದ್ರೂ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಇವರಿಬ್ರು ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ. ಇವರಿಬ್ಬರನ್ನ ಉಚ್ಚಾಟನೆ ಮಾಡ್ತಾರೆ ಅನ್ನೋ ಸುದ್ದಿ ತುಂಬಾ ದಿನಗಳಿಂದ ಕೇಳಿ ಬರ್ತಾ ಇದೆ. ಬಿಜೆಪಿ ಕೋರ್ ಕಮಿಟಿಯ ಸಭೆಯಲ್ಲೂ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಸುದ್ದಿ ಇದೆ. ಅಷ್ಟು ಮಾತ್ರ ಅಲ್ಲ, ಈ ಇಬ್ಬರ ಬಗ್ಗೆ ರಾಜ್ಯ ಬಿಜೆಪಿಯಿಂದ ಹೈಕಮಾಂಡ್ಗೂ ದೂರು ಹೋಗಿದೆ. ಆದರೆ ಈವರೆಗೂ ಅವರ ವಿರುದ್ಧವಾಗಿ ಕ್ರಮ ಆಗಿಲ್ಲ.
ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ರಾಜ್ಯ ಬಿಜೆಪಿಯ ನಾಯಕರು ಇವರಿಬ್ಬರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿ ಸಹಜವಾಗಿಯೇ ಇವೆಲ್ಲವೂ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗುತ್ತೆ. ಈಗ ಇವರಿಬ್ಬರ ಸಾಲಿನಲ್ಲಿ ಯತ್ನಾಳ್ ಅವರು ಸಹ ಸೇರ್ಪಡೆಯಾಗಿದ್ದಾರೆ. ಹೀಗಾಗಿ ಈ ಮೂವರು ಪಕ್ಷದಿಂದ ಉಚ್ಚಾಟನೆ ಆಗ್ತಾರಾ, ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಯತ್ನಾಳ್ ಅವರ ವಿರುದ್ಧವಾಗಿ ಏನಾದರೂ ಕ್ರಮ ಆದರೆ ಇವರಿಬ್ಬರೂ ಸಹ ಉಚ್ಚಾಟನೆ ಮಾಡಬೇಕಲ್ವಾ? ಅವರು ಯತ್ನಾಳ್ ಅವರಿಗಿಂತನೂ ಹೆಚ್ಚಿನ ನಿಯಮ ಉಲ್ಲಂಘನೆ ಮಾಡಿದ್ದಾರಲ್ವಾ ಅಂತ ಪಕ್ಷದ ವಲಯದಲ್ಲಿ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆಯಾಗಿ ನೋಟಿಸ್ಗೆ ಯತ್ನಾಳ್ ಅವರು ಉತ್ತರ ಕೊಡ್ತಾರಾ, ಇನ್ನಷ್ಟು ಕಾಲಾವಕಾಶ ಕೋರ್ತಾರಾ, ಅಥವಾ ಉತ್ತರ ಕೊಡದೆ ಸುಮ್ಮನಾಗ್ತಾರಾ? ಈ ಎಲ್ಲದರ ಮೇಲೆ ಅವರ ವಿರುದ್ಧದ ಕ್ರಮದ ಬಗ್ಗೆ ನಿರ್ಧಾರ ಆಗುತ್ತೆ. ಈ ಚರ್ಚೆಗಳು ಏನೇ ಇದ್ರೂ ಬಿಜೆಪಿಗೆ ಯತ್ನಾಳ್ ಅವರು ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಪಕ್ಷದಲ್ಲಿ ಇಟ್ಕೊಂಡ್ರೂ ಕಷ್ಟ, ಉಚ್ಚಾಟನೆ ಮಾಡಿದ್ರೂ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗ ನಾವು ಹೈಕಮಾಂಡ್ ವಿಚಾರಕ್ಕೆ ಬಂದರೆ, ದೆಹಲಿಯಲ್ಲಿ ಚುನಾವಣೆ ಆಯಿತು, ಗೆದ್ದು ಆಯಿತು. 27 ವರ್ಷಗಳ ಬಳಿಕ ಬಿಜೆಪಿ ಸರ್ಕಾರ ರಚನೆ ಮಾಡುವತ್ತ ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ. ಚುನಾವಣೆ ಮುಗಿದ ಗ್ಯಾಪ್ನಲ್ಲಿ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ರು. ಈಗ ದೆಹಲಿಯ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿ ಗಮನ ಹರಿಸ್ತಾ ಇದ್ದಾರೆ, ಬ್ಯುಸಿಯಾಗಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೂ ಚಾಲನೆ ಕೊಡಬೇಕಾಗಿದೆ. ಹೀಗಾಗಿ ಯತ್ನಾಳ್ ಅವರ ವಿರುದ್ಧ ತಕ್ಷಣಕ್ಕೆ ಕ್ರಮ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಕಾಲಾವಕಾಶ ಸಿಗುತ್ತೆ. ಅಷ್ಟರಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ಎಲ್ಲವನ್ನ ಶಿಸ್ತು ಸಮಿತಿ ಗಮನಿಸ್ತಾ ಇದೆ. ಒಂದು ವೇಳೆ ಯತ್ನಾಳ್ ಅವರು ನೋಟಿಸ್ಗೆ ಉತ್ತರವನ್ನು ಕೊಡದೇ ಇದ್ದರೆ ಮತ್ತೊಂದು ಬಾರಿ ನೋಟಿಸನ್ನು ಕೊಟ್ಟು ಉತ್ತರ ಕೊಡಬೇಕು ನೀವು ಅಂತ ಹೇಳುವಂತಹ ಸಾಧ್ಯತೆ ಇದೆ. ಇದಿಷ್ಟು ರಾಜ್ಯ ಬಿಜೆಪಿಯ ಒಳಜಗಳದ ಬಗ್ಗೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಯಾರು ರಾಜ್ಯಾಧ್ಯಕ್ಷರಾದರೆ ಸೂಕ್ತ ಬಿಜೆಪಿಗೆ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.